श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 6 तरी अध्यायी 15 श्रीकृष्णे तया पांडव ಶಾಸ್ತ್ರ ಸಿದ್ಧಾಂತು ಆಗವ ಉಗಾಲಿಲ। ಅದರಂತೆ 15ನೆಯ ಅಧ್ಯಾಯದೊಳಗೆ ಶ್ರೀಕೃಷ್ಣ ಅರ್ಜುನನಿಗೆ ಶಾಸ್ತ್ರ ಸಿದ್ಧಾಂತಗಳನ್ನೆಲ್ಲ ಸರಿಯಾಗಿ ಹೇಳಿರುವನು। ಅದರಂತೆ ಶ್ರೀಕೃಷ್ಣನು ಅರ್ಜುನನಿಗೆ 15ನೆಯ ಅಧ್ಯಾಯದೊಳಗೆ ಶಾಸ್ತ್ರ ಸಿದ್ಧಾಂತಗಳೆಲ್ಲವನ್ನು ಸರಿಯಾಗಿಯೇ ಹೇಳಿರುವನು। जे वृक्ष रूपक परिभाषा केले उपाधि रूप अशेषा सद्वैद्ये जैसे दोषा आंगलीना। वृक्ष रूपक परिभाषೆಯಿಂದ ಹೇಳಿರುವನು ಉಪಾಧಿ ರೂಪ ಸಮಸ್ತವಾದ ಸದ್ವೈದ್ಯ ದೇಹದಲ್ಲಿಯ ದೋಷದ ಲಕ್ಷಣ ಹೇಳುವಂತೆ। ಸದ್ವೈದ್ಯನು ದೇಹದಲ್ಲಿಯ ದೋಷದ ಲಕ್ಷಣ ಹೇಳುವಂತೆ ಭಗವಾನ್ ಶ್ರೀಕೃಷ್ಣನು ಉಪಾಧಿ ರೂಪವಾದ ಪರಿಪೂರ್ಣ ವಿಶ್ವದ ಬಗ್ಗೆ ವೃಕ್ಷರೂಪಕ ಪರಿಭಾಷೆಯಿಂದ ಹೇಳಿರುವನು। ಆನಿ ಕೂಟಸ್ಥೂ ಜೋ ಅಕ್ಷರು ದಾವಿಲಾ ಪುರುಷ ಪ್ರಕಾರು ತೇಣೆ ಉಪಹಿತಾ ಹಿ ಆಕಾರು ಚೈತನ್ಯಾಕೇಲ। ಕೂಟಸ್ಥನಾದ ಯಾವ ಅಕ್ಷರ ಅವನಿಗೆಂದನು ಪುರುಷ ಪ್ರಕಾರ, ಅದರಿಂದ ಉಪಾಧಿ ವಿಶಿಷ್ಟ ಆಕಾರ ಚೈತನ್ಯಗೊಂಡಿತು। ಕೂಟಸ್ಥನಾದ ಅಂದರೆ ಮಾಯೋಪಾಧಿ ವಿಶಿಷ್ಟ ಯಾವ ಅಕ್ಷರ ಬ್ರಹ್ಮವಿರುತ್ತದೆಯೋ ಅದಕ್ಕೆ ಪುರುಷ ಎಂಬ ಭಾವದಿಂದ ವರ್ಣನೆ ಮಾಡಿ ಅದರಿಂದಲೇ ಉಪಾಧಿ ವಿಶಿಷ್ಟ ಆಕಾರವು ಚೈತನ್ಯಗೊಂಡಿತೆಂದು ವರ್ಣನೆ ಮಾಡಿರುತ್ತಾನೆ। ಪಾಠಿ ಉತ್ತಮ ಪುರುಷ ಶಬ್ದಾಚೆ ಕರುಣಿ ಮಿಷ ದಾವಿಲೆ ಚೋಖ ಆತ್ಮತತ್ವ। ಅನಂತರ ಉತ್ತಮ ಪುರುಷ ಎಂಬ ಶಬ್ದದ ಉಪಾಧಿ ವಿಶೇಷ ಹೇಳಿ ತೋರಿಸಿದನು ನಿರ್ವಿಶೇಷ ಆತ್ಮತತ್ವ। ಅನಂತರ ಉತ್ತಮ ಪುರುಷ ಎಂಬ ಶಬ್ದದ ಉಪಾಧಿ ವಿಶೇಷ ಹೇಳಿ ನಿರ್ವಿಶೇಷವಾದ ಆತ್ಮತತ್ವ ಅಥವಾ ಬ್ರಹ್ಮತತ್ವವನ್ನು ತೋರಿಸಿದನು। ಆತ್ಮವಿಷಯಿ ಆತುವಟ ಸಾಧನಜೆ ಆಂಗದಟ ಜ್ಞಾನ ಹೇಹಿ ಸ್ಪಷ್ಟ ಚಾವಳಲ। ಆತ್ಮವಿಷಯದಲ್ಲಿ ಅಂತರ್ನಿಷ್ಠ ಸಾಧನವೆಂಬುದಾಗಿ ಶ್ರೇಷ್ಠ ಅಂಥ ಜ್ಞಾನವೆಂಬುದನ್ನೇ ಸ್ಪಷ್ಟ ಹೇಳಿರುವನು। ಆತ್ಮವಿಷಯದಲ್ಲಿ ಅಂತರ್ನಿಷ್ಠ ಹಾಗೂ ಶ್ರೇಷ್ಠ ಸಾಧನೆ ಎಂಬುದಾಗಿ ಜ್ಞಾನವೆಂದು ಸ್ಪಷ್ಟವಾಗಿ ಹೇಳಿರುವನು। ಮನೌನಿಯೇ ಅಧ್ಯಾಯಿ ನಿರೂಪ್ಯ ನುರೇಚಿ ಕಾಹಿ ಆತಾ ಗುರು ಶಿಷ್ಯ ದೋಹಿ ಸ್ನೇಹೋಲಾಹಣ। ಆದ್ದರಿಂದ ಈ ಅಧ್ಯಾಯದಲ್ಲಿ ಲೇಷವು ಉಳಿದಿರುವುದಿಲ್ಲ, ನಿರೂಪ್ಯವು ಈಗ ಗುರು ಶಿಷ್ಯರಿಬ್ಬರ ಪ್ರೇಮವು ವ್ಯಕ್ತವಾಗುವುದು। ಆದ್ದರಿಂದ ಈ ಅಧ್ಯಾಯದಲ್ಲಿ ನಿರೂಪ್ಯವಾಗಿರುವಂಥದ್ದು ಅರ್ಥಾತ್ ನಿರೂಪಣೆ ಮಾಡಬೇಕಾದ ವಿಷಯವು
ಸ್ವಲ್ಪವೂ ಉಳಿದಿರುವುದಿಲ್ಲ. ಆದ್ದರಿಂದ ಈಗ ಇದರಲ್ಲಿ ಗುರು ಶಿಷ್ಯರಿಬ್ಬರ ಪ್ರೇಮವು ವ್ಯಕ್ತವಾಗುವುದು. ಏವಂ ಯೇ ವಿಷಯೀ ಕೀರ ಜಾಣತೆ ಬುझावले ಅಪಾರ ಪರಿ ಮುಮುಕ್ಷು ಇತರ ಸಾಕಾಂಕ್ಷದಾಲೆ. ಹೀಗೆ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಜ್ಞಾನಿಗಳು ತಿಳಿದಿರುವರು ಅಪಾರವಾಗಿ, ಆದರೆ ಉಳಿದ ಮುಮುಕ್ಷುಗಳು ಸಹಜವಾಗಿ ಆಕಾಂಕ್ಷಿಗಳಾಗಿರುವರು. ಈ ರೀತಿಯಾಗಿ ಈ ವಿಷಯದಲ್ಲಿ ಜ್ಞಾನಿಗಳು ಅತ್ಯಂತ ಸ್ಪಷ್ಟವಾಗಿ ಹಾಗೂ ಅಪಾರವಾಗಿ ತಿಳಿದಿರುವರು, ಆದರೆ ಉಳಿದ ಮುಮುಕ್ಷುಗಳು ಸಹಜವಾಗಿಯೇ ಉತ್ಕಟ ಆಕಾಂಕ್ಷಿಗಳಾಗಿರುವರು. त्यामज पुरुषोत्तम ज्ञाने भेटे जो सुवर्म तो सर्वज्ञू तोची सीमा ಭಕ್ತಿಚೀಹಿ. ಆ ಪುರುಷೋತ್ತಮನಾದ ನನ್ನನ್ನು ಮರ್ಮಜ್ಞ ಅರ್ಜುನ ಭೆಟ್ಟಿಯಾಗುವವನು. ಅವನೇ ಸರ್ವಜ್ಞ, ಅವನೇ ಹೊಂದಿರುವನು ಭಕ್ತಿಯ ಸೀಮೆಯನ್ನು. ಮರ್ಮಜ್ಞನಾದ ಹೇ ಅರ್ಜುನ, ಪುರುಷೋತ್ತಮನಾದ ನನ್ನನ್ನು ಭೆಟ್ಟಿಯಾಗುವವನೇ ಸರ್ವಜ್ಞನು ಹಾಗೂ ಅವನೇ ಭಕ್ತಿಯ ಸೀಮೆಯನ್ನು ಹೊಂದಿರುವನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.